ಸೊ ಹಲೋ ಗಾಯ್ಸ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಮೊಬೈಲಿಗೆ ಬರುತ್ತೆ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಸಹ ಮೊದಲು ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ನೀವೇ ಮೊದಲು ವೀಡಿಯೋ ನೋಡ್ಬೋದು ಅನ್ನೋ ಕಾರಣಕ್ಕೆ. ಸೊ ಇವತ್ತು ಬಂದುಬಿಟ್ಟು ಚಿಕನ್ ಕಬಾಬ್ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹೇಗೆ ಮಾಡೋದು, ಹೇಗಿರುತ್ತೆ ಚಿಕನ್ ಕಬಾಬ್ ಅಂದರೆ ಮನೇಲಿರೋ ಐಟಮ್ ಅಂತಲೇ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಗೈಸ್, ಕಬಾಬ್ ಮಾಡಲಿಕ್ಕೆ ಇದು ಬಂದು ಕಾರ್ನ್ಫ್ಲೋರ್ ಅಂತ ಹೇಳ್ತಾರೆ, ಜೋಳದ ಹಸಿಟ್ಟು. ಇದು ಬಂದು 1 ಟೇಬಲ್ ಸ್ಪೂನು, ಹಾಗೆ 10 ರೂಪೀಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಮೊಟ್ಟೆ, ಮತ್ತು ಚಿಕನ್ ಕಬಾಬ್ ಪೌಡರ್ ತೇಜು, 100 ಗ್ರಾಮ್ ಚಿಕನ್ ಇದೆ ಅಷ್ಟೇ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಬಟ್ಲು ಇಟ್ಕೊಂಡಿದ್ದೀನಿ, ಬಟ್ಲಿಗೆ ಕಾರ್ನ್ಫ್ಲೋರ್ ಮತ್ತು ಏನು ಚಿಕನ್ ಕಬಾಬ್ ಪೌಡರ್ ಇಟ್ಕೊಂಡಿದ್ನೋ ಅದು ಫುಲ್ ಹಾಕೊಬೇಕು. 10 ರೂಪೀಸ್ದು. ಸಾಕಾಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 10 ರೂಪೀಸ್ ಪೂರ್ತಿ ಆಗ್ತಾ ಇಲ್ಲ, 1 ಟೇಬಲ್ ಸ್ಪೂನ್ ಅಷ್ಟು ಹಾಕೋತೀನಿ, ಯಾಕಂತಂದರೆ ಅದೇ ಸ್ಮೆಲ್ ಬರ್ತಾ ಇರುತ್ತೆ ಅನ್ನೋ ಕಾರಣಕ್ಕೆ. ಸೊ 100 ಗ್ರಾಮ್ ಇದೆಯಲ್ವ ಚಿಕನ್ನು, ಹಂಗಾಗಿ ತುಂಬ ಹಾಕಿದ್ರೆ ಅದೇ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಏನು ಮೊಟ್ಟೆ ಇತ್ತು ಅದೊಂದು ಮೊಟ್ಟೆ ಹೊಡೆದ್ಬಿಟ್ಟು ಹಾಕೋತೀನಿ. ಸ್ವಲ್ಪ ಸಾಲ್ಟು, ಏನಕ್ಕಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪು ಇರುತ್ತೆ, ಬಟ್ ಚಿಕನ್ ಅಲ್ವಾ, ಹಂಗಾಗಿ ಚಿಕನ್ಗೆ ಉಪ್ಪಿಡಿಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಬಾಬ್ ಖಾರವಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಪೇಸ್ಟ್ ಥರ. ಸೊ ಸ್ಪೂನಲ್ಲಿ ಕೂಡ ಮಾಡ್ಕೊಳ್ಳಿ, ಯಾಕಂದರೆ ನಾನು ಕೈಯಲ್ಲೇ ಮಾಡ್ಕೊತೀನಿ. ಯಾಕಂತಂದರೆ ಕೆಲವ್ರಿಗೆ ಖಾರ ಆಗಲ್ಲ ಮುಟ್ಟಿದ್ರೆ ಅನ್ನೋರು ಸ್ಪೂನಲ್ಲಿ ಚೆನ್ನಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ತಿಕ್ನೆಸ್ ಬಂತು, ನೋಡ್ತಾ ಇರ್ಬೋದು. ಮಿಕ್ಸ್ ಮಾಡ್ತಿದ್ದ ತಕ್ಷಣ ಸ್ವಲ್ಪನೂ ಗಂಟಿರಬಾರ್ದು, ಆ ಥರ ಮಾಡ್ಕೊಳ್ಳಿ. ಆವಾಗ ಕಬಾಬ್ಗೂ ಕೂಡ ಚೆನ್ನಾಗಿ ಏನು ಹೇಳ್ತಾರೆ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ತುಂಬ ತೆಳುವಾದರೂ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ. ಸೊ ನೋಡ್ತಾ ಇರ್ಬೋದು, ಈ ಥರ ಆಗಿದೆ. ಇವಾಗ ಕಬಾಬ್ ಪೌಡರ್ ಮತ್ತು ಏನೇನು ಐಟಮ್ ಮಿಕ್ಸ್ ಮಾಡಿದ್ವಿ ಅದೆಲ್ಲ ಈ ಥರ ಆಗಿದೆ. ಸೊ ಈ ಟೈಮಲ್ಲಿ ಏನು ಚಿಕನ್ ಇಟ್ಕೊಂಡಿದ್ದೆ 100 ಗ್ರಾಮ್ ಚಿಕನ್, ಅದು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಕಬಾಬ್ ಚೆನ್ನಾಗಿ ಬರುತ್ತೆ. ಮತ್ತು ಅದು ಏನಿದೆ ಅದು ನಾವು ಮಸಾಲೆ ಕಲಸಿರೋದು ಅದೆಲ್ಲ ಚಿಕನ್ ಚೆನ್ನಾಗಿ ಹೀರ್ಕೊಬೇಕು. ನೋಡ್ತಿರ್ಬೋದು ನಾನು ಯಾವ ಥರ ಕಲಿಸ್ತಾ ಇದ್ದೀನಿ ಅಂತ. ಸೊ ಕಲಿಸ್ಬಿಟ್ಟು ಒಂದು 20 ಮಿನಿಟ್ಸ್ ಹಾಗೆ ಇಡಬೇಕು. ಹಾಗೆ ಇಡೋದ್ರಿಂದ ಕಬಾಬ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಫ್ರಿಜ್ ಇದ್ದರೆ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಟ್ಟರೆ ಸಾಕು. ಫ್ರಿಜ್ ಇಲ್ಲ ನಮ್ಮ ಮನೇಲಿ ಅನ್ನೋರು ಹಾಗೆ ಕೂಡ ಇಡ್ಬೋದು. ಒಂದು 5 ಮಿನಿಟ್ಸ್ ಇಟ್ಬಿಟ್ಟು ಎಣ್ಣೆಗೆ ಹಾಕ್ಕೊಬೇಕು. ಸೊ ನಮ್ಮ ಮನೇಲಿ ಫ್ರಿಜ್ ಇರೋದ್ರಿಂದ ನಾನು ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಯಾವ ಥರ ಇದನ್ನು ಕಬಾಬ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ಸೊ ಇವಾಗ ನಾನು ಇದನ್ನು ಚಿಕನ್ ಕಬಾಬ್ ಏನು ಮಾಡಿದ್ದೆ ಅದನ್ನು ಕಲಸಿಟ್ಟಿದ್ನಲ್ವ, ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ, ಫ್ರಿಜ್ಜಿಗೆ ಇಡ್ತಾ ಇದ್ದೀನಿ ಒಂದು 10 ಮಿನಿಟ್ಸ್. ಸೊ ಗೈಸ್, ಒಂದು 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟಾಗಿದೆ ಚಿಕನ್ನು, ನೋಡ್ತಿರ್ಬೋದು. ಸೊ ಈ ಥರ ಇದೆ. ಇವಾಗ ಇದನ್ನು ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಗ್ಯಾಸ್ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಬಾಣಲಿ ಬಿಸಿ ಆಗಲಿ. ಒಂದು 200 ml ಅಷ್ಟು ಆಯಿಲು. ಕಬಾಬ್ ಮಾಡಬೇಕಂದ್ರೆ ಎಣ್ಣೆ ಬೇಕೇ ಬೇಕು, ಹಂಗಾಗಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಇವಾಗ ಎಣ್ಣೆ ಕಾಯ್ದ ಮೇಲೆ ಕಬಾಬ್ ಹಾಕಬೇಕು. ಸೊ ಈ ಎಣ್ಣೆ ಸಾಲಲ್ಲ, ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೆ.
ಸೊ ಮತ್ತೆ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ, ಯಾಕಂದರೆ ಚಿಕನ್ ಕಬಾಬ್ ಮುಳುಗೋವಷ್ಟಾದರೂ ಎಣ್ಣೆ ಇರಬೇಕು, ಇಲ್ಲ ಅಂತಂದರೆ ಕಬಾಬ್ ಮಾಡೋಕ್ಕೆ ಸರಿ ಬರಲ್ಲ ಅದು. ಸೊ ಈಗ ಎಣ್ಣೆ ಚೆನ್ನಾಗಿ ಕಾಯಿದ್ಮೇಲೆ ಏನು ಕಲಸಿಟ್ಕೊಂಡಿದ್ವಿ ಕಬಾಬು ಅದನ್ನು ಮಾಡ್ಕೊಳ್ಳೋಣ. ಸೊ ಫ್ರಿಜ್ಜಲ್ಲಿ ಇಟ್ಟಾದ್ಮೇಲೆ ಸ್ವಲ್ಪ ಅದನ್ನು ಹಾಗೆ ಕಲಿಸ್ಕೊಬಿಡಿ, ಯಾಕಂತಂದರೆ ಎಲ್ಲ ಡಿವೈಡ್ ಆಗಿಬಿಟ್ಟಿರುತ್ತೆ ವಾಟರಲ್ಲಿ, ಅದಕ್ಕೆ. ಸೊ ಎಣ್ಣೆ ಕಾಯ್ತಾ ಇದೆ, ನಾನು ಸ್ವಲ್ಪ ಚೆನ್ನಾಗಿ ಕಾಯಲಿ. ನಾನು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ಕೊತಾ ಇದ್ದೀನಿ ಇವತ್ತು. ಎಣ್ಣೆ ಬಂದು ಇವಾಗ ಚೆನ್ನಾಗಿ ಕಾಯ್ಕೊಂಡಿದೆ, ನೋಡ್ತಿರ್ಬೋದು. ಸ್ವಲ್ಪ ಕಬಾಬ್ ಹಾಕಿ, ಸೊ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಇವಾಗ ಈ ಟೈಮಲ್ಲಿ ಏನು ಚಿಕನ್ ಕಬಾಬ್ ಕಲಸಿಟ್ಕೊಂಡಿದ್ವಿ ಅದೆಲ್ಲ ಒಂದೊಂದು ಪೀಸು ಹಾಕ್ತಾ ಹೋಗಿ. ಸೊ ಸಣ್ಣ ಉರಿಯಲ್ಲೇ ಇಟ್ಕೊಂಡಿರಿ, ಗ್ಯಾಸ್ ಮೀಡಿಯಮಲ್ಲೇ ಇದ್ದಷ್ಟು ಚಿಕನ್ ಚೆನ್ನಾಗಿ ಬೇಯುತ್ತೆ. ಅದೇ ಜೋರಾಗಿ ಇಟ್ಕೊಂಡ್ರೆ ಮೇಲೆಲ್ಲ ಸೀದೋಗ್ಬಿಟ್ಟಿರುತ್ತೆ, ಬಟ್ ಒಳಗಡೆ ಬೆಂದಿರಲ್ಲ ಅನ್ನೋ ಕಾರಣಕ್ಕೆ. ಸೊ ಚಿಕನ್ ಕಬಾಬು ಒಂದೊಂದೇ ಹಾಕ್ಬಿಟ್ಟು ಒಂದು 5 ನಿಮಿಷ ಅದನ್ನು ಏನೂ ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ಬಿಡಿ. ಒಂದು 5 ಮಿನಿಟ್ಸ್ ಆದಮೇಲೆ ಒಂದು ಜಾಲರಿ ತೊಗೊಂಡು ತಿರುಗಿಕೊಳ್ಳಿ, ಅಂದರೆ ಸೀದಾ ಉಲ್ಟಾ ಮಾಡಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ, ಚಿಕನ್ ಕಬಾಬು ಈ ಥರ ರೆಡಿಯಾಗಿದೆ. ಇವಾಗ ಸಕ್ಕತ್ತಾಗಿದೆ, ಮತ್ತು ಮನೇಲಿ ಮಾಡ್ತಾಯಿದ್ರೆ ಸ್ಮೆಲ್ ಮನೇಲೆಲ್ಲ ಬರ್ತೈತೆ. ಸೊ ಗಾಯ್ಸ್, ನೋಡಿದ್ರಲ್ಲ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ. ಸೊ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೊಬೋದು ಚಿಕನ್ ಕಬಾಬ್ ಮನೇಲಿ. ಸೊ ನಿಮ್ಮ ಮನೇಲೂ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಈಸಿ ಆ್ಯಂಡ್ ಬೇಗ ಕೂಡ ಮಾಡ್ಕೊಬೋದು ಚಿಕನ್ ಕಬಾಬು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ತುಂಬ ಚೆನ್ನಾಗಿ ಬಂದಿತ್ತು ರೆಸಿಪಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.